ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ನೀವೇನಾದರೂ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡ್ಕೋತಿದ್ರೆ ಇವತ್ತಿನ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೀಗ ಬಂದಿರುವಂತಹ ಗುಡ್ ನ್ಯೂಸು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ ಏನು ಈ ಒಂದು ಗುಡ್ ನ್ಯೂಸ್ ಅಂತ ಅಂದರೆ, ಸರ್ಕಾರದ ಕಡೆಯಿಂದ ಒಂದು ಸ್ಪಷ್ಟನೆ ಆದರೆ ಸಿಕ್ಕಿದೆ. ನಾವು ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 10 ಕಂತು ಹಣನ ಬಿಡುಗಡೆ ಮಾಡಿದ್ದೀವಿ. ಈ 10 ಕಂತು ಹಣ ಬಿಡುಗಡೆ ಮಾಡಿದಾಗ್ಲಿಂದನೂ ಪ್ರತಿ ಕಂತು ಹಣ ಬಿಡುಗಡೆ ಮಾಡಿದಾಗ ಒಂದಿಷ್ಟು ಫಲಾನುಭವಿಗಳಿಗಾದರೆ ಪೆಂಡಿಂಗ್ ಇದೆ. ನಿಮಗೂ ಸಹ ಗೊತ್ತು, ಸಾಮಾನ್ಯವಾಗಿ ಏನೋ ಅವರ ಒಂದು ಅಕೌಂಟ್ ತೊಂದರೆನೋ ಅಥವಾ ಆಧಾರ್ ಸೀಡಿಂಗ್ ತೊಂದರೆನೋ ಅಥವಾ ಬೇರೆ ಏನೋ ತೊಂದರೆ ಇತ್ತು ಅಂತ ಹೇಳಿಬಿಟ್ಟು ಅವರ ಒಂದು ಫಲಾನುಭವಿಗಳಿಗೆ ಹಣ ಆದರೆ ಪೆಂಡಿಂಗ್ ಇತ್ತು. ಅಂತಹ ಫಲಾನುಭವಿಗಳಿಗೆ ಹಣನ ಬಿಡುಗಡೆ ಮಾಡಿದ್ದಾರೆ. ಓಕೆನಾ. ಈಗ 10ನೇ ಕಂತು ಹಣದವರೆಗೂ ಫಲಾನುಭವಿಗಳಿಗೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಇದೆ ಅಂತಹ ಫಲಾನುಭವಿಗಳಿಗೆ ಪೆಂಡಿಂಗ್ ಹಣನ ಬಿಡುಗಡೆ ಮಾಡಿದರೆ, ಇನ್ ಕೇಸ್ ನಿಮಗೆ ಇದುವರೆಗೂ 9 ಕಂತು ಹಣ ಬಂದಿದೆ, 10ನೇ ಕಂತು ಹಣ ಬಂದಿಲ್ಲ ಅಂತ ಅಂದರೆ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಇದೇ ತಿಂಗಳು 31ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ 1ನೇ ಕಂತು ಹಣದಿಂದ 10ನೇ ಕಂತು ಹಣದವರೆಗೂ ಎಲ್ಲ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ನಡೆಸ್ಕೋತಾ ಇದ್ದಾರೆ. ಈಗ ಏನೆಲ್ಲ ಸಿದ್ಧತೆಗಳನ್ನು ನಡೆಸ್ಕೋಬೇಕು ಅಧಿಕಾರಿಗಳು, ಅದ್ರ ಬಗ್ಗೆ ಎಲ್ಲನೂ ಸಹ ಒಂದು ಡಿಸ್ಕಷನನ್ನು ನಡೆಸಿ 10 ಕಂತು ಹಣ ಪ್ರತಿಯೊಂದು ಫಲಾನುಭವಿಗೂ ತಲುಪೋ ಥರ ಇದೇ ತಿಂಗಳು 31ನೇ ತಾರೀಕು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ಹಾಗಾಗಿ ನಿಮಗೆ ಕೇವಲ 1 ಕಂತು ಹಣ ಪೆಂಡಿಂಗ್ ಇದ್ದರೆ ಅಥವಾ ಕೇವಲ 3 ಕಂತು ಹಣ ಪೆಂಡಿಂಗ್ ಇದ್ದರೆ ಅಥವಾ 4 ಕಂತು ಹಣ ಪೆಂಡಿಂಗ್ ಇದ್ದರೆ ನಿಮಗೆ ಒಟ್ಟಿಗೆ ಹಣ ಬರುವಂಥ ಚಾನ್ಸಸ್ ಆದರೆ ಇದ್ದಾವೆ. ಈಗಾಗಲೇ ಸಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ. ಇನ್ ಕೇಸ್ ನಿಮಗೆ 1 ಕಂತು ಹಣ ಬಂದಿಲ್ಲ ಅಂತಂದರೆ ನೀವು ದಯವಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಒನ್ಸ್ ವಿಸಿಟ್ ಮಾಡಿಬಿಟ್ಟು ನಿಮ್ಮ ಒಂದು ಪ್ರಾಬ್ಲಮ್ ಏನಿದೆ ಅನ್ನೋದನ್ನು ಅವ್ರಿಗೆ ಹೇಳಿ, ನಮಗೆ 1 ಕಂತು ಹಣ ಬರ್ತಿಲ್ಲ ಏನು ಮಾಡೋದಂತ ಅವ್ರನ್ನ ನೀವು ಕೇಳಿದ್ದೀರಾ ಅಂತ ಅಂದರೆ ಅವರೇ ನಿಮಗೆ ಒಂದು ಆನ್ಸರನ್ನು ಮಾಡ್ತಾರೆ. ಆ್ಯಂಡ್ 10ನೇ ಕಂತು ಹಣದವರೆಗೂ ಫಲಾನುಭವಿಗಳಿಗೆ ಯಾರಿಗಾದ್ರೂ ಪೆಂಡಿಂಗ್ ಇದ್ದರೆ ಇದೇ ತಿಂಗಳು 31ನೇ ತಾರೀಕು ಒಳಗಡೆ ಬರುತ್ತೆ. ಆ್ಯಂಡ್ ಹಾಗೇನೂ ಸಹ 11ನೇ ಕಂತು ಹಣದ ಬಗ್ಗೆ ಒಂದು ಸ್ಪಷ್ಟನೆ ಆದರೆ ಸಿಗ್ತಿದೆ. ನಿಮಗೆ 11ನೇ ಕಂತಿನ ಹಣ ಈ ತಿಂಗಳಲ್ಲಾದರೆ ಸಿಗಲ್ಲ, ಮುಂದಿನ ತಿಂಗಳು ಸ್ಟಾರ್ಟಿಂಗ್ ವೀಕಲ್ಲೇ ಬಿಡುಗಡೆ ಮಾಡ್ತಾರಂತೆ. ಬಿಡುಗಡೆ ಮಾಡಿದಾಗ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಫಲಾನುಭವಿಗಳಿಗೆ ಯಾವ ಕಂತು ಹಣ ಬರಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.